ಡಿಯರ್ ಫ್ರೆಂಡ್ಸ್, ಫ್ರೆಂಡ್ ಆಗಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಎಲ್ಲಾನು ಎಸ್ಬಿಟ್ಟು ಹೋಗ್ತಾ ಇರಿ. ಯಾಕಂದ್ರೆ ಹೇಳೋ ಕರ್ತವ್ಯ ನಮ್ದು. ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಬ್ಬ ಒಳ್ಳೆಯವರು, ಒಬ್ರು ಕೆಟ್ಟವರು ಪರಿಚಯ ಆಗೇ ಇರ್ತಾರೆ ಎಲ್ಲಾರ್ಗು. ನಾವು ಇಬ್ಬರನ್ನು ದೂರ ಮಾಡ್ಕೋಬಾರ್ದು. ಯಾಕೆ ಗೊತ್ತಾ, ಇಬ್ಬರಲ್ಲೂ ನಾವು ಜೀವನದಲ್ಲಿ ಏನಾದ್ರು ಕಲಿಬೇಕಾದ್ದು ಸುಮಾರು ಇರುತ್ತೆ. ಕೆಟ್ಟವನಲ್ಲೂ ಇರುತ್ತೆ, ಒಳ್ಳೆಯವನಲ್ಲೂ ಇರುತ್ತೆ. ಕೆಟ್ಟವನಲ್ಲೂ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ಗಳು ಇರ್ತವೆ, ಒಳ್ಳೆಯವನಲ್ಲೂ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ಗಳು ಇರ್ತವೆ. ನಾವು ಯಾವ್ದು ಒಳ್ಳೇದು ಅದನ್ನ ನಮ್ಮ ಮನ್ಸು ಕೇಳಿ ನಾವು ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ನಮ್ಗೆ ಯಾವ್ದು ಕೆಟ್ಟೋ ಅದನ್ನ ಬಿಟ್ಬಿಡ್ಬೇಕು ಅಷ್ಟೇ. ತುಂಬಾ ಈಸಿ ಜೀವನದಲ್ಲಿ. ಡೆವಲಪ್ಮೆಂಟ್ ಆಗೋದು ತುಂಬಾ ಈಸಿ. ಕಷ್ಟಗಳು ಬರ್ಬೋದು, ಏನೇ ಕೂಡ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬರ್ಬೋದು, ಅದಕ್ಕೆ ಎದುರಾಕಬೇಡಿ. ಭಗವಂತನ ಮೇಲೆ ನಂಬಿಕೆ ಇಡಿ. ಯಾಕಂದ್ರೆ ಭಗವಂತ ಬಂದು ಸ್ವಾರ್ಥಿ ಅಲ್ಲ. ಅವನಿಗೆ ಅಣ್ಣ ತಮ್ಮ ಬಂಧು ಬಲಗ ಇವನಿಗೆ ಸಪೋರ್ಟ್ ಮಾಡ್ಬೇಕು. ಅವನು ಎಲ್ಲಿ ಕರೆಕ್ಟ್ ಆಗಿ ನ್ಯಾಯ ಇದೆ ಅಲ್ಲಿಗೆ ಮಾತ್ರ ರಿಸಲ್ಟ್ ಕೂಡ. ಹೈಕೋರ್ಟ್ ಜಡ್ಜು ಯಾರಂದ್ರೆ ಭಗವಂತ ಒಬ್ನೇ. ಹೈಕೋರ್ಟ್ ಜಡ್ಜು ಕೂಡ ಒಂದೊಂದು ಟೈಮಲ್ಲಿ ಕಾಸು ಇಸ್ಕೊಂಡು ಬೇರೆ ಕಡೆ ತೀರ್ಪು ಬಿಡ್ತಾರೆ. ಆದ್ರೆ ದೇವ್ರ ಹತ್ರ ಮಾಡಲ್ಲ. ಯಾಕಂದ್ರೆ ಅವನಿಗೆ ನ್ಯಾಯ ಅನ್ಯಾಯ ಇರದೇ ಗೊತ್ತಿರುತ್ತೆ. ಅದಕ್ಕೋಸ್ಕರ ಭಗವಂತನ ನಂಬಿ ನೀವೇನೇ ಕಷ್ಟ ಪಟ್ಟರು ಭಗವಂತನ ಮೇಲೆ ಹಾಕಿ. ಏನೇ ಸಪೋರ್ಟ್ ಕೇಳಿದ್ರು ಭಗವಂತನೇ ಕೇಳಿ. ಅವನು ಯಾವುದೋ ಒಂದು ಮೂಲದಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಯಾವ್ದೋ ಮೂಲದಲ್ಲಿ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಕೈ ಜೋಡಿಸ್ತಾನೆ ನಿಮ್ಗೆ. ಇರ್ತಾರೆ, ಯಾಕಂದ್ರೆ ಪ್ರಪಂಚದಲ್ಲಿ 130 ಕೋಟಿ ಜನ ಇಂಡಿಯಾದಲ್ಲಿ ಕೆಟ್ಟವರಲ್ಲ. 40% ಜನ ಒಳ್ಳೆಯವರು ಇರ್ತಾರೆ, ಒಳ್ಳೆ ತ್ಯಾಗಿಗಳು ಇರ್ತಾರೆ, ಒಳ್ಳೆ ಮನುಷ್ಯತ್ವ ಇರ್ತಾರೆ. ಅಂತವ್ರನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾನೆ ಅಷ್ಟೇ.